ಎಲ್ರಿಗೂ ನಮಸ್ಕಾರಗಳು. ನಾನಿವತ್ತು ಆಲೂಬಿಟ್ಟನ್ನು ಮಾಡ್ತಾಯಿದ್ದೀನಿ. ಬೇಗನೆ ಮಾಡ್ಕೋಬಹುದಾದಂತಹ ಸ್ವೀಟ್ ಇದು. ತುಂಬಾ ಚೆನ್ನಾಗಿರುತ್ತೆ, ಸುಲಭವಾಗಿ ಮಾಡುವಂಥದ್ದು. ಇದನ್ನು ಮಾಡೋದಕ್ಕೆ ನಾನು 2 ಕಪ್ಪಿನಷ್ಟು ಮೈದಾನ ತೊಗೊಂಡಿದ್ದೀನಿ. ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ 3 ರಿಂದ 4 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಮತ್ತು ಮೈದಾ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ 1 ಲೋಟದಷ್ಟು ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದು ಹಾಲಲ್ಲೇ ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ ನೀರನ್ನು ಹಾಕ್ಕೋಬೇಕು. ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು. ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಕಲಿಸ್ಕೊಂಡಾದಮೇಲೆ ಇದನ್ನು 2 ಗಂಟೆಯಷ್ಟು ನೆನೆಯೋಕ್ಕೆ ಬಿಡಬೇಕು. 2 ಗಂಟೆ ನೆನೆಸ್ಕೊಂಡಾದಮೇಲೆ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಇದನ್ನು ನಾದೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಪೂರಿ. ಇದನ್ನು ಉಂಡೆ ಮಾಡಿಕೊಂಡು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಪೂರಿ ಆಕಾರಕ್ಕೆ ಇದನ್ನು ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡಾದಮೇಲೆ ಚೆನ್ನಾಗಿ ಬಿಸಿಯಾದ ಎಣ್ಣೆಯಲ್ಲಿ ಇದನ್ನು 2 ಕಡೆ ಚೆನ್ನಾಗಿ ಕರಿಬೇಕು. ಕಂದು ಬಣ್ಣ ಬರೋವರೆಗೂ ಇದನ್ನು ಕರ್ಕೋಬೇಕು. ಕರಿಬೇಕಾದ್ರೆ ಇದನ್ನು ಪೂರಿ ಉಬ್ಬಾರ್ದು ಅಂತ ಹೇಳಿ ಪೂರಿಗೆ ಫೋರ್ಕ್ನಿಂದ ಚುಚ್ಕೊಂಡು ಇದನ್ನು ಬಿಸಿಯಾದ ಎಣ್ಣೆಗೆ ಹಾಕ್ಕೋಬೇಕು. ಹಾಕ್ಕೊಂಡಾದಮೇಲೆ ಇದನ್ನು 2 ಕಡೆ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಇದನ್ನು ಕರ್ಕೋಬೇಕು. ಈಗ ಇದಾಗಿದೆ. ಇದನ್ನೆಲ್ಲ ಕರ್ದು ಒಂದು ಕಡೆ ಇಟ್ಕೋಬೇಕು. ಒಂದು ಪಾತ್ರೆಗೆ ನಾನು 300 ಗ್ರಾಮ್ನಷ್ಟು ಹಾಲನ್ನು ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಇದು ಕಾಯೋವರೆಗೂ ನಾನು ಒಂದು ಬಾಣಲೆಗೆ 2 ಚಮಚದಷ್ಟು ತುಪ್ಪ ಹಾಕಿ ಎಷ್ಟು ಬೇಕಷ್ಟು ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡು ನಾನು ಫ್ರೈ ಮಾಡಿ ಇಟ್ಕೊಂಡಿರ್ತೀನಿ. ಈಗ ಹಾಲು ಕಾದಿದೆ. ಹಾಲು ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಕಪ್ಪಿನಷ್ಟು ಸಕ್ಕರೆನ ಸೇರಿಸ್ಕೋಬೇಕು. ಇದಾದಮೇಲೆ 2 ಏಲಕ್ಕಿನ ಪೌಡರ್ ಮಾಡಿ ಹಾಕ್ಕೋಬೇಕು. ಇದಾದಮೇಲೆ ಇದಕ್ಕೆ ಹುರಿದಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ ಬಿಸಿ ಹಾಲಿಗೆ ಕರೆದಿಟ್ಕೊಂಡಿರೋ ಪೂರಿನ 2 ಕಡೆ ಚೆನ್ನಾಗಿ ನೆನೆಸಿ ಒಂದು ತಟ್ಟೆಗೆ ಎತ್ತಿಟ್ಕೋಬೇಕು. ಈಗ ಎಲ್ಲ ಪೂರಿನೂ ಮಾಡಿಕೊಂಡು ಎತ್ತಿಟ್ಕೋಬೇಕು. ತಿನ್ನಬೇಕಾದ್ರೆ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಹಾಲನ್ನು ಎಷ್ಟು ಬೇಕಷ್ಟು ಹಾಲನ್ನು ಸೇರಿಸ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಈಗ ಆಲೂಬಿಟ್ಟು ರೆಡಿಯಾಗಿದೆ. ಧನ್ಯವಾದಗಳು.